बिर्यानी कशी गेला पुट्टा? हां ठीक गेला की? हां यमी यमी गेला वे कशी गेला? यमी यमी गेला वे ठीक गेला वे ನಾನು वे सूपर गेला वे कशी त्या म्हणते सूपर गेला म्हणते कशी सूपर ಯಾವ ಕಲೆಗೆ घेऊन सोडू ना सोडला तो बांधून घालतो गोडे घालून वरता जातो दिल्लीला पुरा खाऊ का जाऊ का लगे प्लेट आर सोडू ना सोडल्यावर कसं करचे गळ्या बांधिताव सोडल्यावर गळ्या बांधिता पुरा चंदू कोण जाऊ का चंदू कोण का ಯಾವ ಕೈಲಾಗೆ ಸೊಳ್ಳಾರಿ ಕಸ ಕೊರ್ಕೆ ಗಳ ಬಂದಿಚ್ಚಿ ಯಾವ ಕಾವು ಥೋಡೆ ಕಿ ಯಾವ ಕಾವು ಬಿರಿಯಾನಿ सोडू ना सोडल्यावर कसं करके सोडल्यावर कसं करके सांग सोडल्यावर कसं करके हां चंदू कोण जाऊ का सोडू ना प्लेट म्हाका खाली कोण देऊ का सोडू ना जाऊ का वनी ಅದಿತ್ತಾ सोडू ना सोडल्यावर कसं करके सोडल्यावर ಗಡ ಬಂದಿತಾವು ಉಪಹಾರಕ್ಕೆ ಟೊಮೆಟೊ ರೈಸ್ ಬಾತ್ ಮಾಡ್ತಾ ಇದ್ದೇವೆ ಟೊಮೆಟೊ ರೈಸ್ ಬಾತಿಗೆ ನಾನು 1 ಕಪ್ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಮತ್ತು 1 ಕಪ್ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೇನೆ ನೀವು ಬೇಕಾದರೆ 2 ಕಪ್ಪನ್ನು ತೊಗೊಳ್ಬೋದು ಇಂಡಿಯಾ 2 ಕಪ್ಪನ್ನು ಸೋನಾ ಮಸೂರಿ ತೊಗೊಳ್ಬೋದು ಅಥವಾ 2 ಕಪ್ಪನ್ನು ಬಾಸುಮತಿ ರೈಸ್ ಹೀಗೂ ತೊಗೊಳ್ಬೋದು ನಾನು 1 ಕಪ್ ಅದು 1 ಕಪ್ ಬಾಸುಮತಿ 1 ಕಪ್ ಸೋನಾ ಮಸೂರಿ ಹೀಗೆ ತೊಗೊಳ್ತಾ ಇದ್ದೇನೆ ಇದನ್ನು ಒಂದು 10 ನಿಮಿಷ ಆದರೂ ನೆನೆಯಬೇಕು ಬೇಗ ಬೇಯ್ತದೆ ಫ್ರೆಂಡ್ಸ್ ಟೊಮೆಟೊ ಬಾತಿಗೆ ಹಸಿ ಬಟಾಣಿಯನ್ನು ನಾನು ರಾತ್ರಿ ನೆನೆ ಹಾಕಿದ್ದೆ ಬಟಾಣಿಯನ್ನು 2 ವಿಸಿಲ್ ತೆಗೆದು ಬೇಯಿಸಿಟ್ಟಿದ್ದೇನೆ 3 ವಿಸಿಲ್ ತೆಗೆದು ಇದರಲ್ಲೇ ನಾನು ಬ್ಯಾಡಗಿ ರೆಡ್ ಚಿಲ್ಲಿಯನ್ನು ಬೇಯಿಸಿದ್ದೇನೆ ಆ ಕಲ್ಲರ್ ನಮ್ಮ ಟೊಮೆಟೊ ಬೇಳೆ ಬಾತಿದ್ದು ಕಲ್ಲರ್ ರೆಡ್ಡಿಶ್ ಆಗಿ ಚೆಂದ ಬರ್ತದೆ ಅದರಿಂದ ನಾನು ಸ್ವಲ್ಪ ಬೇಯಿಸಿದ್ದೇನೆ ಇದನ್ನು ಮಿಕ್ಸಿ ಮಾಡ್ತಿದ್ದೇನೆ ಅದರೊಟ್ಟಿಗೆ ಟೊಮೆಟೊನ ಹಾಕ್ತಾ ಇದ್ದೇನೆ ಅದರ ಒಟ್ಟಿಗೆ ಒಂದು ಸಣ್ಣ ಶುಂಠಿ ತುಂಡು 7-8 ಬೆಳ್ಳುಳ್ಳಿ ಬೀಜ ಇದನ್ನು ನೈಸ್ ಗ್ರೈಂಡ್ ಮಾಡಿ ತರ್ತೇನೆ ಕುಕ್ಕರ್ ಇಟ್ಟಿದ್ದೇನೆ ಟೊಮೆಟೊ ರೈಸ್ ಮಾಡಲಿಕ್ಕೆ ಈ ಕಡೆ ನೀರನ್ನು ಬಿಸಿ ಆಗಿರಬೇಕು ಕುದಿತಾ ಇರಬೇಕು ಈಗ ಎಣ್ಣೆ ಹಾಕ್ತಾ ಇದ್ದೇನೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಈಗ ಪುಲಾವಿಗೆ ಹಾಕುವ ಸಾಮಾನುಗಳನ್ನೆಲ್ಲ ಹಾಕಿ ಚಕ್ಕೆ ಲವಂಗ ಪುಲಾವಿ ಎಲೆ ಏಲಕ್ಕಿ ಎಲ್ಲ ಹಾಕಿದ್ದೇನೆ 1 ಸ್ಪೂನ್ ಜೀರಿಗೆ ಮಿಕ್ಸ್ ಮಾಡಿ ನೆಕ್ಸ್ಟ್ 2 ಈರುಳ್ಳಿ ತೊಗೊಂಡಿದ್ದೇನೆ ಟೊಮೆಟೊ ಬಾತಿಗೆ ಫ್ರೈ ಮಾಡ್ತೇನೆ 2 ಈರುಳ್ಳಿ 1 ಟೊಮೆಟೊ ದೊಡ್ಡದು ಇಟ್ಕೊಂಡಿದ್ದೇನೆ
ನೆಕ್ಸ್ಟ್ 2 ಈರುಳ್ಳಿ ಫ್ರೈ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಬೇಯಿಸಿರುವ ಬಟಾಣಿ, 1 ಟೊಮೆಟೊ, ಕೊತ್ತಂಬರಿ ಸೊಪ್ಪು. ನಾವು ಬ್ಯಾಡಗಿ ರೆಡ್ ಚಿಲ್ಲಿನ ಬೇಯಿಸಿ ಟೊಮೆಟೊ ಒಟ್ಟಿಗೆ ಗ್ರೈಂಡ್ ಮಾಡಿದ್ದೇನೆ. ಟೊಮೆಟೊ ಮತ್ತು ನಾವು ಬೇಯಿಸುವಾಗ ಹಸಿ ಬಟಾಣಿ, ಬ್ಯಾಡಗಿ ರೆಡ್ ಚಿಲ್ಲಿ ಮತ್ತು 1 ಟೊಮೆಟೊನ ಹಾಕಿ ಕುಕ್ಕರಲ್ಲಿ ಬೇಯಿಸಿದ್ದೇನೆ. ಈಗ ಅದನ್ನು ನಾನು ಗ್ರೈಂಡ್ ಮಾಡಿದ್ದೇನೆ. ಬ್ಯಾಡಗಿ ರೆಡ್ ಚಿಲ್ಲಿ ಮತ್ತು ಟೊಮೆಟೊ ಹಾಕಿ ನೈಸ್ ಗ್ರೈಂಡ್ ಮಾಡಿದ್ದೇನೆ. ಅದರೊಟ್ಟಿಗೆ ನಾನು 1 ಸಣ್ಣ ಶುಂಠಿ ಚೂರು ಮತ್ತು 7-8 ಬೆಳ್ಳುಳ್ಳಿ ಬೀಯನ್ನು ಹಾಕಿ ನೈಸ್ ಗ್ರೈಂಡ್ ಮಾಡಿ ತಂದಿದ್ದೇನೆ. ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ ನೆಕ್ಸ್ಟ್ ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಪೇಸ್ಟ್ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಿ ಹಸಿ ಸ್ಮೆಲ್ ಹೋಗುವ ತನಕ. ಹಾಕ್ತಾ ಇದ್ದೇನೆ. ಟರ್ಮರಿಕ್ ಸ್ವಲ್ಪ, ಗರಂ ಮಸಾಲ ಸ್ವಲ್ಪ, ಒಂದು ಸ್ಪೂನ್ ಹಾಕಿದ್ದೇನೆ ಗರಂ ಮಸಾಲ. ನೆಕ್ಸ್ಟ್ ಬೇಯಿಸಿರುವ ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಾಕಿದ್ದೇನೆ. 2 ಕಪ್ ಅಕ್ಕಿ. ಇದಕ್ಕೆ ನಾನು 3.5 ಕಪ್ ನೀರು ಹಾಕ್ತಾ ಇದ್ದೇನೆ. ಹಾಯ್, ಹುಣಸು 3.5 ಕಪ್ ಸಾಕು, ಆಯಿತು. ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ ಸ್ವಲ್ಪ.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಈಗ ಕುಕ್ಕರ್ ಮುಚ್ಚಿ 2 ವಿಸಿಲ್ ತೆಗೀರಿ. ಉಪ್ಪು ಸಾಕಾಗದಿದ್ರೆ ಹಾಕ್ಬೋದು, ಸಾಕು ಅಂತ ಅನಿಸ್ತದೆ, ಸಾಕು. ಫ್ರೆಂಡ್ಸ್, ಟೊಮೆಟೊ ಬಾತಿಗೆ ರಾಯ್ತ ರೆಡಿ ಮಾಡಿದ್ದೇನೆ. ಬರೀ ಕೊತ್ತಂಬರಿ ಸೊಪ್ಪಿನ ರಾಯ್ತ. ನಿಮಗೆ ಬೇಕಾದರೆ ಕುಕ್ಕುಂಬರ್, ಆನಿಯನ್, ಟೊಮೆಟೊ ಎಲ್ಲ ಹಾಕ್ಬೋದು. ನಾನು ಬರೀ ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು, ಶುಂಠಿ ಚೂರು, ಉಪ್ಪು ಮತ್ತು ಮೊಸರು ಇಷ್ಟನ್ನೇ ಹಾಕಿ ಸೈಡಿಗೆ ರಾಯ್ತ ಮಾಡಿದ್ದೇನೆ. ಈ ಕಡೆ ನಮ್ಮ ಕುಕ್ಕರ್ ಕೂಲಾಯಿತು. ನೋಡಿ ಫ್ರೆಂಡ್ಸ್, ಸ್ವಲ್ಪನೂ ತಳ ಹತ್ತಿಲ್ಲ ನೋಡಿ.